ಹಾರ್ಟ್ ಅಟ್ಯಾಕ್ ಆಗೋ ಸಮಸ್ಯೆ ಅಥವಾ ನಮಗೆ ಪ್ಯಾರಲೈಸಿಸ್ ಆಗ್ತದಲ್ಲ ಅಂದರೆ ಸ್ಟ್ರೋಕ್ ಆಗ್ತದಲ್ಲ, ಈ ರೀತಿಯ ಸಮಸ್ಯೆ ಏನಾದರೂ ಆಗೋದಿದ್ದರೆ ಅದನ್ನು ನಾವು ಮೊದಲೇ ತಡೆಗಟ್ಟಬಹುದು. ಅದು ಹೇಗೆ ಅಂತಕೊಂಡು ಈ ವಿಡಿಯೋದಲ್ಲಿ ಹೇಳಿದ್ದಾನೆ. ಇದಕ್ಕೆ ನೀವು ಖರ್ಚು ಮಾಡಬೇಕಾಗಿರೋದು ದಿನಕ್ಕೆ ಕೇವಲ ₹1 ಅಷ್ಟೇ. ಇದನ್ನು ಮಾಡಿಕೊಂಡು ನೀವು ಜೀವಮಾನ ಇಡೀ ಯಾವುದೇ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟಂಥ ಈ ಹಾರ್ಟ್ ಅಟ್ಯಾಕ್ ಆಗುವಂಥ ಸಮಸ್ಯೆಯಿಂದ ದೂರ ಉಳಿಬೋದು. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಮ್ಮೆ ಏನಾಗ್ತದೆ, ಪ್ಯಾರಲೈಸಿಸ್ ಆಗುತ್ತೆ ಅಂದರೆ ಈ ಪಾರ್ಶ್ವವಾಯು ಸಮಸ್ಯೆ ಬರ್ತದೆ, ಅದೇ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ನಮ್ಮ ನರ್ವ್ಗಳಲ್ಲಿ ಅಂದರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋದು. ನಿಮ್ಗೆ ಗೊತ್ತೇ ಇದೆ, ಈಗ ಯಾವುದೋ ಒಂದು ಪೈಪಲ್ಲಿ ನೀರು ಸರಾಗಾಗಿ ಹೋಗ್ತಾ ಇದ್ದರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಅದರಲ್ಲಿ ಏನಾದ್ರು ಬೇರೆ ಏನಾದ್ರು ಸೇರಿಕೊಂಡು ಅದು ಬ್ಲಾಕ್ ಆಗ್ತಾ ಬಂದಾಗ ಏನಾಗ್ತದೆ, ನೀರು ಸರಾಗವಾಗಿ ಹೋಗಲ್ಲ. ಅದೇ ಥರದಲ್ಲಿ ನಮ್ಮ ನರಗಳಲ್ಲೂ ಕೂಡ ಅಷ್ಟೇ ರಕ್ತ ಸರಾಗವಾಗಿ ಸಂಚಾರ ಆಗ್ತಾ ಇದ್ದರೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಅದೇ ಬೇರೆ ಏನಾದ್ರು ಸಮಸ್ಯೆಯಾಗಿ ನಮ್ಮ ಅಲ್ಲಿ ಬ್ಲಾಕೇಜ್ ಆಗಲಿಕ್ಕೆ ಪ್ರಾರಂಭ ಆದರೆ ಈ ರೀತಿಯ ಸಮಸ್ಯೆ ಬರ್ತದೆ. ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಪಾರ್ಶ್ವವಾಯು ಸಮಸ್ಯೆ ಬರ್ಬೋದು. ಈ ರೀತಿಯೆಲ್ಲ ಆಗ್ತದೆ, ಒಂದು ಸ್ಟ್ರೋಕ್ಸ್ ಅಂತಾರಲ್ಲ, ಈ ರೀತಿ ಆಗ್ತದೆ. ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಒಂದು ಅದ್ಭುತವಾದ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೇನೆ. ಇದೊಂದು ಮೆಡಿಕಲ್ ಜರ್ನಲಲ್ಲಿ ನಾನು ಓದಿರೋದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ನೋಡಿ, ಈ ಮನೆಮದ್ದು ಮಾಡಲಿಕ್ಕೆ ನಮ್ಗೆ ಬೇಕಿರೋದು ಕೇವಲ ಎರಡೇ ಇಂಗ್ರೀಡಿಯೆಂಟ್ಸು. ಒಂದು ಲಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿ, ಇಷ್ಟೇ ಬೇಕಿರೋದು. ಬನ್ನಿ ಇದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೇನೆ. ನಿಮಗೆ ಗೊತ್ತಿರಬೇಕು, ಬೆಳ್ಳುಳ್ಳಿ ಮತ್ತು ಲಿಂಬೆಹಣ್ಣಿನ ರಸ ಇದೆಯಲ್ಲ, ಇದು ನಮ್ಮ ಬ್ಲಡ್ ವೆಸಲ್ನ ಕ್ಲೀನ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಬ್ಲಡ್ನ ಸ್ವಲ್ಪ ತಿನ್ ಮಾಡ್ತದೆ, ಅಂದರೆ ತಿಕ್ಕಿರೋ ಬ್ಲಡ್ ಇದು ತಿನ್ ಮಾಡ್ತದೆ. ಹಾಗಾಗಿ ಬ್ಲಡ್ ಸರಾಗವಾಗಿ ನಮ್ಮ ವೇನ್ಸ್ಗಳಲ್ಲಿ ಮೂವ್ ಆಗ್ತದೆ. ನಾನು 2 ಬೆಳ್ಳುಳ್ಳಿ ಎಸಳುಗಳನ್ನು ಸಿಪ್ಪೆ ತೆಗೆದು ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾನು ಗುದ್ದಿ ಪುಡಿ ಮಾಡ್ಕೊಂಡಿದ್ದೇನೆ. ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ರಸನ ಹಿಂಡ್ಕೊಳ್ಬೇಕು. 1 ಗ್ಲಾಸಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟೇ ರೆಡಿ ಆಗಿದೆ. ನೀವು ಏನು ಮಾಡಬೇಕು ಅಂದರೆ ಈ ರೀತಿ ಮಾಡಿಕೊಂಡು ಅಟ್ಲೀಸ್ಟ್ ವಾರದಲ್ಲಿ ಒಂದು 3 ದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡ್ಕೊಂಡು ಕುಡಿತಾ ಬನ್ನಿ, ಸಾಕು. ನಿಮ್ಮ ದೇಹದಲ್ಲಿರುವಂತಹ ನರ್ವ್ನಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಅದನ್ನು ಕ್ಲೀನ್ ಮಾಡ್ತದೆ. ಅದರಿಂದಾಗಿ ರಕ್ತ ಸರಾಗವಾಗಿ ಹರಿತದೆ. ಅದರ ಜೊತೆಯಲ್ಲಿ ನಿಮ್ಮ ಬ್ಲಡ್ ಏನಾದ್ರು ಸ್ವಲ್ಪ ಥಿಕ್ನೆಸ್ ಇದ್ದರೆ ಅದು ಕೂಡ ಕಮ್ಮಿ ಆಗ್ತದೆ. ನಿಮ್ಮ ಕೊಲೆಸ್ಟ್ರಾಲ್ನ ಇದು ತುಂಬ ಕಮ್ಮಿ ಮಾಡ್ತದೆ. ಯಾಕಂದ್ರೆ ನಾವು ಬೆಳ್ಳುಳ್ಳಿ ಉಪಯೋಗಿಸಿದ್ದೇವೆ. ಕೊಲೆಸ್ಟ್ರಾಲ್ ತುಂಬ ಒಳ್ಳೆಯದಿದು. ನೀವು ಬರೀ ನೀರು ಮಾತ್ರ ಕುಡಿದಲ್ಲ, ಅದ್ರ ಜೊತೆಲಿ ಈ ಬೆಳ್ಳುಳ್ಳಿ ಇರ್ತದಲ್ಲ, ಅದನ್ನು ಕೂಡ ಚೆನ್ನಾಗಿ ಅಗದು ನುಂಗಿ ಬಿಡಬೇಕು. ಅದನ್ನು ಬಿಸಾಡಬಾರ್ದು. ಹೀಗೆ ನೀವು ದಿನ ಬಿಟ್ಟು ದಿನ ಕುಡಿತಾ ಬನ್ನಿ. ನಿಮಗೆ ಮುಂದೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಈ ಹಾರ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು ಅಥವಾ ಸ್ಟ್ರೋಕ್ಸ್ ಆಗುವಂಥ ಸಮಸ್ಯೆ ಇರ್ತದಲ್ಲ, ಈ ರೀತಿ ಯಾವುದೋ ಸಮಸ್ಯೆ ನಿಮಗೆ ಕಾಡಲ್ಲ. ನೋಡಿದ್ರಲ್ಲ, ಒಂದು ಸಿಂಪಲ್ ಮನೆ ಮದ್ದನ್ನು ಹೇಳಿದ್ದೇನೆ. ಇದನ್ನ ಮಾಡ್ಲಿಕ್ಕೆ ಕೂಡ ಏನು ಕಷ್ಟ ಇಲ್ಲ, ತುಂಬ ಈಸಿ. ಕೇವಲ ನಿಮ್ಗೊಂದು ಹೆಚ್ಚು ಅಂತ ಹೇಳಿದ್ರೆ ಒಂದು ₹1 ಖರ್ಚಾಗ್ಬೋದು ಅಷ್ಟೇ. ವಾರದಲ್ಲಿ ₹3 ಖರ್ಚು ಮಾಡಿಕೊಂಡು ನಾವು ಜೀವಮಾನ ಇಡೀ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಜೀವನ ನಡೆಸ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೋಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.